ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆಯೋದಕ್ಕಿದೆ. ಇನ್ನೂ ಕೂಡ ಮುಹೂರ್ತ ಫಿಕ್ಸ್ ಆಗಿಲ್ಲ, ಆದರೆ ತಾಲೀಮು ಶುರುವಾಗಿದೆ. ಉಪಚುನಾವಣೆಯನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿದೆ ಕಾಂಗ್ರೆಸ್. ಅಳೆದು ತೂಗಿ 2 ಕ್ಷೇತ್ರದಲ್ಲೂ ಕೂಡ ಟಿಕೆಟ್ ಕೊಡೋದರ ಬಗ್ಗೆ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ಸಿಎಂಒ ಡಿಸಿಎಂಒ ಇವರಿಬ್ಬರ ಜೊತೆಯೂ ಕೂಡ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮಾತುಕತೆ ನಡೆಸಿದ. ಜಕ್ಕೂರು ಎರಡರಮ್ಮನೆ ಸಿಎಂ ಡಿಸಿಎಂ ಮತ್ತು ಸುರ್ಜೇವಾಲಾ ಮಧ್ಯೆ 40 ನಿಮಿಷಗಳ ಕಾಲ ಮಾತುಕತೆಯಾಗಿದೆ. ಒಂದು ಬಾಗಲಕೋಟೆ ಕ್ಷೇತ್ರ, ಮತ್ತೊಂದು ದಾವಣಗೆರೆ ದಕ್ಷಿಣ. 2 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರಿದ್ದರು. ಅವರ ನಿಧನದಿಂದ ತೆರವಾಗಿರುವಂಥ ಕ್ಷೇತ್ರ ಮೇಟಿ ಮತ್ತು ಶಾಮನೂರು ಶಿವಶಂಕರಪ್ಪ. ಈ 2 ಕ್ಷೇತ್ರಗಳ ಬಗ್ಗೆಯೂ ಕೂಡ ಯಾರಿಗೆ ಟಿಕೆಟ್ ಕೊಡೋದು ಅನ್ನೋದರ ಬಗ್ಗೆ 3 ನಾಯಕರು ಚರ್ಚೆ ಮಾಡಿದ್ದಾರೆ. 2 ಕಡೆಯೂ ಕೂಡ 2 ಕುಟುಂಬದಲ್ಲೂ, HY ಮೇಟಿ ಕುಟುಂಬದಲ್ಲೂ ಶಾಮನೂರು ಶಿವಶಂಕರಪ್ಪ ಕುಟುಂಬದಲ್ಲೂ ಅಭಿಪ್ರಾಯದ ಭಿನ್ನತೆಗಳಿದ್ದಾವೆ ಯಾರಿಗೆ ಟಿಕೆಟು ಅನ್ನೋ ವಿಚಾರದಲ್ಲಿ. ಮತ್ತೊಂದು ಕಡೆ ದಾವಣಗೆರೆಯಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಕ್ಯಾಂಪೇನು ಶುರುವಾಗಿದೆ. ಮೇಟಿ ಕುಟುಂಬಕ್ಕೆ ಕೊಡಬೇಕು ಟಿಕೆಟು, HY ಮೇಟಿ ಕುಟುಂಬದಲ್ಲೇ ಕೊಡಬೇಕು ಅಂತಾದರೆ ಯಾರಿಗೆ ಕೊಡಬೇಕು? ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ಕೊಡಬೇಕಾ? ಕೊಡೋದು ಅಂತಾದರೆ ಯಾರಿಗೆ? ಮೊಮ್ಮಗನಿಗೆ ಕೊಡಬೇಕಾ, ಮಗನಿಗೆ ಕೊಡಬೇಕಾ? ಗಣೇಶ್ ಅವರು ಕೂಡ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಯಾರಿಗೆ ಕೊಡಬೇಕು ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. 2 ಕ್ಷೇತ್ರಗಳು ಕಾಂಗ್ರೆಸ್ನದ್ದಾಗಿರೋದ್ರಿಂದ ಆ 2 ಕ್ಷೇತ್ರಗಳನ್ನು ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಕಾರ್ಯತಂತ್ರ ಶುರು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.